ಸ್ಪರ್ಧಾತ್ಮಕ ತರಪೆ ಇವತ್ತು ನಾವು 6ನೇ 8ನೇ ತರಗತಿಗೆ ಸಂಬಂಧಿಸಿದಂತೆ ಟಿ ವಿಷಯಕ್ಕೆ ಸಂಬಂಧಿಸಿರತಕ್ಕಂತಹ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸೋಣ. ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಮೊದಲು ಬರ್ತಕ್ಕಂಥ ಪ್ರಶ್ನೆ ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಒಂದು ಪುಸ್ತಕವನ್ನು ರಚಿಸಿದವರು ಯಾರು ಅಂತೇಳಿ ಪ್ರಶ್ನೆ ಬಂದದ. ಹೀಗಾಗಿ ಈ ಪುಸ್ತಕವನ್ನು ರಚಿಸಿರತಕ್ಕಂಥವರು ಮ್ಯಾಕ್ಸ್ ಮುಲ್ಲರ್ ಅಂತೇಳಿ ಕರಿತೀವಿ. ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಮ್ಯಾಕ್ಸ್ ಮುಲ್ಲರ್ ಅವರ ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಒಂದು ಪುಸ್ತಕವನ್ನು ರಚಿಸಿರ್ತಕ್ಕಂಥದ್ದು. ಇನ್ನು ಎರಡನೇದು ಬರ್ತಕ್ಕಂಥದ್ದು ಗಿಲ್ಗಮೇಶ್ ಅಂತಕ್ಕಂತಹ ವ್ಯಕ್ತಿ ಒಂದು ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಆ ಒಂದು ಮಹಾಕಾವ್ಯ ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು? ಇಲ್ಲಿ ನಾವು ನೋಡೋದಾದರೆ ಈಜಿಪ್ಟಿನರಿಗೆ ಸಂಬಂಧಿಸಿದವು, ರೋಮನ್ನರಿಗೆ ಸಂಬಂಧಿಸಿದವು, ಮೆಸೊಪೊಟೇಮಿಯನ್ನರಿಗೆ ಸಂಬಂಧಿಸಿದವು, ಅದೇ ರೀತಿಯಾಗಿ ಹರಪ್ಪನ್ನರಿಗೆ ಸಂಬಂಧಿಸಿದವು ಅಂತೇಳಿ ಬಂದಾಗ ಮೆಸೊಪೊಟೇಮಿಯನ್ನರ ಕಾಲಘಟ್ಟದಲ್ಲಿ ಈ ಗಿಲ್ಗಮೇಶ್ ಅಂತಕ್ಕಂಥದ್ದು ಒಂದು ಮಹಾಕಾವ್ಯವಾಗಿ ಗುರುತಿಸಿಕೊಂಡಿದ್ದನ್ನು ನಾವು ಗಮನಿಸ್ಬೋದು. ಇನ್ನು ಮೂರನೇ ಪ್ರಶ್ನೆ ಯಾವುದು? ನವಕೋಟಿ ನಾರಾಯಣ ಅಂತಕ್ಕಂಥದ್ದು ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದು ಇಲ್ಲಿ ಮೈಸೂರು ಒಡೆಯರಿಗೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಒಂದು ನವಕೋಟಿ ನಾರಾಯಣ ಅಂತಕ್ಕಂತಹದ್ದನ್ನು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾವು ನೋಡೋದಾದರೆ ಚಿಕ್ಕ ದೇವರಾಜ ಒಡೆಯರ್ ಅಂತಕ್ಕಂತಹ ವ್ಯಕ್ತಿ ಇಲ್ಲಿ ಈ ಒಂದು ನವಕೋಟಿ ನಾರಾಯಣ ಅಂತಕ್ಕಂತಹ ಒಂದು ಬಿರುದನ್ನು ಪಡೆದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬರುವಂಥದ್ದು ನಾಲ್ಕನೇ ಪ್ರಶ್ನೆ ಸ್ವದೇಶ ವ್ರತ ಅಂತಕ್ಕಂಥ ಒಂದು ನಾಟಕವನ್ನು ರಚಿಸಿರ್ತಕ್ಕಂತಹವರು ಯಾರು? ಒಂದನೇದು ಯಶೋಧಮ್ಮ ದಾಸಪ್ಪನವರ, 2 ಬಳ್ಳಾರಿ ಸಿದ್ದಮ್ಮನ, 3 ಉಮಾಬಾಯಿ ಕುಂದಾಪುರ, 4 ಕಮಲೋಪಾಟ್ಯ ಚಟ್ಟೋಪಾಧ್ಯಾಯನ ಅಂತೇಳಿ ನಾವು ನೋಡಿದಾಗ ಈ ಒಂದು ಸ್ವದೇಶ ವ್ರತ ಅಂತಕ್ಕಂಥ ಒಂದು ನಾಟಕವನ್ನು ಉಮಾಬಾಯಿ ಕುಂದಾಪುರ ಅಂತಕ್ಕಂತಹ ಮಹಿಳೆ ಈ ಒಂದು ನಾಟಕವನ್ನು ರಚಿಸಿರ್ತಕ್ಕಂಥದ್ದು ನಮಗೇನಾಗ್ತೈತಿ ಅಂದರೆ ಗೊತ್ತಾಗ್ತದೆ. ಇನ್ನು 95ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಂತಾರೆ. ಹೇಮಚಂದ್ರನ ಗಜಾಷ್ಟಕನ, ಸ್ತ್ರೀಪುರುಷನ ಗಜಶಾಸ್ತ್ರವು, ಗುಣಾಢ್ಯನ ಧ್ರುವಸಾರ ಸಂಗ್ರಹವು, ನೇಮಿಚಂದ್ರನ ಒಡ್ಡಕಥವು. ಇವುಗಳಲ್ಲಿ ಸ್ತ್ರೀಪುರುಷನ ಅಂತಕ್ಕಂಥ ವ್ಯಕ್ತಿ ಗಜಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಹೀಗಾಗಿ ಇಲ್ಲಿ ಸ್ತ್ರೀ ಪುರುಷ ಗಜಶಾಸ್ತ್ರ ಅಂತಕ್ಕಂಥದ್ದು ಸರಿಯಾದ ಒಂದು ಜೋಡಿ ಅಂತೇಳಿ ನಾವು ಹೇಳ್ಬೋದು. ಇನ್ನು 96ನೇ ಪ್ರಶ್ನೆ ಗರುಡ ಎಂಬ ವಿಶೇಷ ಅಂಗರಕ್ಷಕ ದಳವನ್ನು ಹೊಂದಿರತಕ್ಕಂಥ ಅರಸರು ಯಾವ ಮನೆತನಕ್ಕೆ ಸಂಬಂಧಿಸಿದ್ದು ಅಂತೇಳಿ ನಾವು ನೋಡಬೇಕಾದ್ರೆ ಇದು ಹೊಯ್ಸಳರಿಗೆ ಸಂಬಂಧಿಸಿದೆಯೋ ಅಥವಾ ಗಂಗರಿಗೆ ಸಂಬಂಧಿಸಿದೆಯೋ ಅಥವಾ ಚಾಲುಕ್ಯರಿಗೆ ಸಂಬಂಧಿಸಿದೆಯೋ ಅಥವಾ ಶಾತವನ್ನರಿಗೆ ಸಂಬಂಧಿಸಿದೆಯೋ ನೋಡ್ರಿ. ಆಗಿನ ಕಾಲದಲ್ಲಿ ಗರುಡ ಅಂತಕ್ಕಂಥ ಒಂದು ಅಂಗರಕ್ಷಕ ಪಡೆಯನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಅರಸರ ಆಳ್ವಿಕೆಯನ್ನು ಮಾಡ್ತಿದ್ರು. ಯಾರಪ್ಪ ಅಂತಂದ್ರೆ ಹೊಯ್ಸಳರ ಒಂದು ಕಾಲಘಟ್ಟದಲ್ಲಿ ಈ ಒಂದು ಗರುಡ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಗರಕ್ಷಕ ದಳ ಇತ್ತು. ಆ ಅಂಗರಕ್ಷಕ ದಳದಿಂದ ಅರಸರ ತಮ್ಮ ಒಂದು ಸಾಮ್ರಾಜ್ಯವನ್ನು ರಕ್ಷಣೆಯನ್ನು ಮಾಡ್ಕೋತಿದ್ರು. ಇನ್ನು 97ನೇ ಪ್ರಶ್ನೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತೇಳಿ ಪ್ರತಿಪಾದಿಸಿರ್ತಕ್ಕಂಥವ್ರು. ಜೀವಾತ್ಮ ಬೇರೆ ಬೇರೆ ಅಂತೇಳಿ ಪ್ರತಿಪಾದಿಸಿದವರು ಯಾರು ಅಂತೇಳಿ ನೋಡೋದಾದರೆ ಬಸವೇಶ್ವರರು ಅಥವಾ ಶಂಕರಾಚಾರ್ಯರು ಅಥವಾ ಮಧ್ವಾಚಾರ್ಯರು ಅಥವಾ ರಾಮಾನುಚಾರ್ಯರು. ನೋಡಿರಿ 15ನೇ ಶತಮಾನದಲ್ಲಿ ಬರ್ತಕ್ಕಂತಹ 15ನೇ ಶತಮಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಕಾಲಘಟ್ಟದಲ್ಲಿರ್ತಕ್ಕಂತಹ ಧಾರ್ಮಿಕ ಸುಧಾರಕರಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತೇಳಿ ವಾದವನ್ನು ಮಾಡ್ತಾರೆ. ಅದರಲ್ಲಿ ಬರ್ತಕ್ಕಂತಹ ಮಧ್ವಾಚಾರ್ಯರು ಈ ಒಂದು ಜೀವಾತ್ಮನೂ ಬೇರೆ ಮತ್ತು ಪರಮಾತ್ಮ ಬೇರೆ ಬೇರೆ, ಇಬ್ಬರೂ ಬೇರೆ ಬೇರೆ ಅಂತೇಳಿ ತಮ್ಮ ಒಂದು ವಾದವನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಇನ್ನು 98ನೇ ಪ್ರಶ್ನೆ ದೀನ್ ಇ ಇಲಾಹಿ ಅಂತಕ್ಕಂಥ ಹೊಸ ಪಂಥವನ್ನು ಸ್ಥಾಪಿಸಿರ್ತಕ್ಕಂತಹ ಮೊಘಲ ದೊರೆ ಯಾರು? ಓಕೆ, ಮೊಘಲ ಅರಸರಲ್ಲಿ ಬರ್ತಕ್ಕಂಥ ಅಕ್ಬರ್ನಿಂದ ಈ ಒಂದು ದೀನ್ ಇಲಾಹಿ ಸ್ಥಾಪನೆ ಆಯಿತು, ಔರಂಗಜೇಬನಿಂದ ಸ್ಥಾಪನೆ ಆಯಿತು, ಶಹಜಾನಿಂದ ಸ್ಥಾಪನೆ ಆಯಿತು ಅಥವಾ ಜಹಾಂಗೀರ್ನಿಂದ ಸ್ಥಾಪನೆ ಆಯಿತು ಅಂತೇಳಿ ನಾವು ನೋಡಿದಾಗ ಮೊಘಲರ ಅರಸನಾಗಿರ್ತಕ್ಕಂತಹ ಅಕ್ಬರ್
ಇಲ್ಲಿ ದೀನ್ ಇ ಇಲಾಹಿ ಅಂತಕ್ಕಂಥ ಒಂದು ಪಂಥವನ್ನು ಸ್ಥಾಪಿಸಿರ್ತಕ್ಕಂಥದ್ದು ನಮಗೆ ಏನಾಗ್ತೈತಿ ಅಂದರೆ ಗೊತ್ತಾಗ್ತೈತಿ. ಇನ್ನು 99ನೇ ಪ್ರಶ್ನೆ, ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ನೋಡಿ, ಮಾನವ ಸ್ವತಂತ್ರವಾಗಿ ಜನಿಸ್ಯಾನು, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಾನ ಅಂತೇಳಿ ಹೇಳ್ತಕ್ಕಂಥ ವ್ಯಕ್ತಿಗಳು ಸಮಾಜ ಸುಧಾರಕರು ಯಾರಪ್ಪ? ಮಾಂಟೆಸ್ಕೋನು ಅಥವಾ ಪ್ಯಾಲೆಸ್ಟೈನು, ರೂಸೋನು ಅಥವಾ ಪೆಟ್ರಾರ್ಕೋ ಅಂತೇಳಿ ನಾವು ಬಂದಾಗ ಪ್ರಮುಖವಾಗಿ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಯಾರು ಅಂತಂದರೆ ರೂಸೋ ಅಂತಕ್ಕಂಥ ವ್ಯಕ್ತಿ. ರೂಸೋ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಾನ ಅಂಥೇಳಿ ಈ ಮಾತನ್ನು ಹೇಳ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾವು ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ಬರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ, ತರುಣ್ ಇಟಲಿ ಅಂತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪಿಸಿರ್ತಕ್ಕಂಥವರು ಯಾರು? 1 ಗ್ಯಾರಿಬಿಲ್ಡಿ, 2 ಕೌಂಟ್ ಕೌರ್ಸ್, 3 ಬಿಸ್ಮಾರ್ಕ್, 4 ಮ್ಯಾಜಿನಿ ಅಂತಕ್ಕಂಥ ವ್ಯಕ್ತಿ ಸ್ಥಾಪನೆ ಮಾಡಿ ಇಲ್ಲಿ ಈ ಒಂದು ತರುಣ್ ಇಟಲಿ ಅಂತಕ್ಕಂಥ ಒಂದು ಪಕ್ಷವನ್ನು ಮ್ಯಾಜಿನಿ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನಂತಂದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಈ ನೆಕ್ಸ್ಟ್ ಪ್ರಶ್ನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು. ನೋಡಿ, ನೀಲಿ ನೀರಿನ ನೀತಿ ವಾಟರ್ ಬ್ಲೂ ಪಾಲಿಸಿ ಅಂತೇಳಿ ಕರೀತಾರೆ. ಈ ವಾಟರ್ ಬ್ಲೂ ಪಾಲಿಸಿಯನ್ನು ಜಾರಿಗೆ ತಂದಿರತಕ್ಕಂಥವ್ರು ಯಾರು? ಅಲ್ಫಾನ್ಸೋ ಅಲ್ಬುಕರ್ಕ್, ವಾಸ್ಕೋ ಡಿ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಹಾಗೂ ಡೂಪ್ಲೆ. ನೋಡಿ, ಇಲ್ಲಿ ಉತ್ತರ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ಯಾಕಪ್ಪ ಇವರು ಅಂತಂದರೆ ನೀರಿನ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸುವಂಥ ನಿಟ್ಟಿನೊಳಗಡೆ ಈ ನೀರಿನ ನೀತಿ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ನೀತಿಯನ್ನು ಅಲ್ಮೇಡ ಅಂತಕ್ಕಂಥ ವ್ಯಕ್ತಿ ಜಾರಿಗೊಳಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು? ನೋಡಿರಿ, ಪ್ರಮುಖವಾಗಿರ್ತಕ್ಕಂತಹ ಒಂದು ಬ್ರಿಟಿಷರಿಗೂ ಮತ್ತು ಮೈಸೂರಿಗೆ ನಡೆದಿರ್ತಕ್ಕಂಥ 2ನೇ ಒಂದು ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ? ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊನೆಗೊಳ್ತದೋ, ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಳ್ತದೋ, ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಳ್ತದೋ, ಮೈಸೂರು ಒಪ್ಪಂದದ ಮೂಲಕ ಕೊನೆಗೊಳ್ತದೋ ಅಂತೇಳಿ ನಾವು ನೋಡೋದಾದರೆ ಇಲ್ಲಿ ಮಂಗಳೂರು ಒಪ್ಪಂದದ ಮೂಲಕ 2ನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು ಬ್ರಿಟಿಷರಿಗೂ ಮತ್ತು ಮೈಸೂರಿಗೂ ನಡೀತಕ್ಕಂಥ ಒಂದು ಯುದ್ಧ ಕೊನೆಗೊಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ರಾಜ್ ಬಿಹಾರಿ ಬೋಸ್ ಮತ್ತು ಮೇಡಮ್ ಕಾಮರ್ ಅವರು ಯಾವ ಗುಂಪಿನ ನಾಯಕರು? ಇವರೇನು ತೀವ್ರಗಾಮಿಗಳಾಗಿದ್ದರು, ಮಂದಗಾಮಿಗಳಾಗಿದ್ದರು, ಉಗ್ರಗಾಮಿಗಳಾಗಿದ್ದರು ಅಥವಾ ಕ್ರಾಂತಿಕಾರಿಗಳು? ನೋಡ್ರಿ, ಆಗಿನ ಕಾಲಘಟ್ಟದಲ್ಲಿ ಅಂದರೆ 1850 ಕಾಲಘಟ್ಟದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥ ವಿಶೇಷ ವ್ಯಕ್ತಿಗಳು. ಯಾಕಂದರೆ ಸ್ವತಂತ್ರ ಕಾಲಘಟ್ಟದಲ್ಲಿ ಈ ಒಂದು ತೀವ್ರಗಾಮಿಗಳ, ಮಂದಗಾಮಿಗಳ, ಕ್ರಾಂತಿಕಾರಿಗಳಂಥ ಒಂದು ಸಂಘಟನೆಗಳು ಹೆಚ್ಚಿಗೆತ್ತಕ್ಕಂಥದ್ದು. ಅಂತಹ ನಿಟ್ಟಿನೊಳಗಡೆ ಕ್ರಾಂತಿಕಾರಿಗಳಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ರಾಜ್ ಬಿಹಾರಿ ಬೋಸರು ಹಾಗೂ ಮೇಡಮ್ ಕಾಮಾ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಲಾಲಾ ಲಜಪತರು ಯಾವ ಒಂದು ಚಳವಳಿಯ ಸಮಯದಲ್ಲಿ ಕೊಲ್ಲಲ್ಪಡ್ತಾರ? ಯಾವ ಒಂದು ಸಮಯದಾಗ ಅಂದ್ರೆ ಅಸಹಕಾರ ಚಳುವಳಿ ಒಳಗಡೆ ಅವರು ಸಾವನ್ನಪ್ಪಿದ್ರು. ಉಪ್ಪಿನ ಸತ್ಯಾಗ್ರಹನೋ ಅಥವಾ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಗಳು ಅಥವಾ ಚಲೋನ್ ವಲಭಾಗದ ಹತ್ಯಾಕಾಂಡ. ನೋಡ್ರಿ, ಇವು ಯಾವುವೂ ಅಲ್ಲ. 3ನೇದು ಬರ್ತಕ್ಕಂಥದ್ದು ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆ. ನೋಡ್ರಿ, ಅಲ್ಲಿ ಸೈಮನ್ ಆಯೋಗವನ್ನು ತಿರಸ್ಕರಿಸಿ ಭಾರತ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಿರ್ತಾರೆ. ಆ ನಿಟ್ಟಿನೊಳಗಡೆ ಸೈಮನ್ನ ಅಧಿಕಾರಿಗಳು ಇಲ್ಲಿ ಬಂದು ಪ್ರತಿಭಟನಾಕಾರರಿಗೆ ಹೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆ ಒಂದು ಹೊಡೆತದಲ್ಲಿ ಏಟು ತಿಂದು ಮರಣವನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಲಾಲಾ ಲಜಪತ್ ರಾಯ್ ಅವರು. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆ, ಭಾರತದ ಸಂವಿಧಾನದ 51ನೇ ವಿಧಿ ಮುಖ್ಯ ಉದ್ದೇಶ ಏನು? ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಕಾನೂನಿಗೆ ಗೌರವ ನೀಡುವುದು, ಉಚಿತವಾಗಿರ್ತಕ್ಕಂಥ ಕಡ್ಡಾಯ ಶಿಕ್ಷಣವನ್ನು ನೀಡುವುದು, ಏಕರೂಪದ ಪಂಚಾಯತ್ ಸಂಸ್ಥೆಗಳನ್ನು ಸ್ಥಾಪಿಸುವುದು, ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣವನ್ನು ಸಾಧಿಸುವುದು. ಇದರೊಳಗೆ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಶಾಂತಿ ಬಾಳ್ವೆಯನ್ನು ಸಾಧಿಸಬೇಕು. ಅದೇ ರೀತಿಯಾಗಿ ಕಾನೂನಿಗೆ ಗೌರವ ನೀಡತಕ್ಕಂಥ ಉದ್ದೇಶದ ನಿಟ್ಟಿನೊಳಗಡೆ ಈ ಒಂದು 51ನೇ ವಿಧಿಯನ್ನು ಜಾರಿಗೊಳಿಸಲಾಯಿತು. ವಿಶ್ವಸಂಸ್ಥೆ ಸ್ಥಾಪನೆಯಾಗಿರ್ತಕ್ಕಂಥದ್ದು ಇನ್ನು ಜೂನ್ 26, 1945, ಅಕ್ಟೋಬರ್ 24, 1945, ಜನವರಿ 1, 1942, ಡಿಸೆಂಬರ್ 10, 1948.
ಜೂನ್ 26, 1945 ವಿಶ್ವಸಂಸ್ಥೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಸ್ಥಾಪನೆಯನ್ನು ಮಾಡ್ತಾರೆ. ಹೀಗಾಗಿ ಸರಿಯಾದ ಉತ್ತರ ಜೂನ್ 26, 1945. ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವಂಥದ್ದು ಯಾವ ಸ್ಥಳದಲ್ಲಿ? ಇಟಲಿಯ ರೋಮ್ ನಗರನೋ, ವಾಷಿಂಗ್ಟನ್ನಲ್ಲೋ, ಪ್ಯಾರಿಸ್ನಲ್ಲೋ ಅಥವಾ ಜಿನೇವಾದಲ್ಲೋ? ಪ್ರಮುಖವಾಗಿ ಇಲ್ಲಿ ನೋಡಿದಾಗ ವಿಶ್ವಸಂಸ್ಥೆಯ ಒಂದು ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಜಿನೇವಾ. ಹೀಗಾಗಿ ಸರಿಯಾದ ಉತ್ತರ ಜಿನೇವಾ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ 4ನೇ ಭಾಗ ನೋಡಿ, ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಭಾರತ ಸಂವಿಧಾನದಾಗ 4ನೇ ಭಾಗ ಏನನ್ನು ಒಳಗೊಂಡೈತಿ? ಮೂಲಭೂತ ಹಕ್ಕುಗಳ ಬಗ್ಗೆ ಒಳಗೊಂಡದೋ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಒಳಗೊಂಡಿದೆಯೋ, ಅಥವಾ ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಳಗೊಂಡಿದೆಯೋ, ಅಥವಾ ಸಂಸತ್ತಿನ ರಚನೆಯ ಬಗ್ಗೆ ಒಳಗೊಂಡಿದೆ? ಅದರೊಳಗೆ ಬರತಕ್ಕಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳು ಅನ್ನುವಂತಹ ಅಂಶಗಳನ್ನು ಸಂವಿಧಾನದ 4ನೇ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಳವಡಿಸಿದ್ದಾರೆ. ಹೀಗಾಗಿ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಪ್ರಶ್ನೆ, ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವಂತಹ ಸಂವಿಧಾನದ ವಿಧಿ. ಯಾವ ವಿಧಿಯೊಳಗಡೆ ಚುನಾವಣಾ ಆಯೋಗದ ರಚನೆ ಬಗ್ಗೆ ಹೇಳ್ತಾರೆ? 1, 324, 2, 315, 3, 356, 4, 362. 355 ಮತ್ತು 56 ಏನಪ್ಪ ಅಂತಂದರೆ ತುರ್ತು ಪರಿಸ್ಥಿತಿಗಳ ಕುರಿತು ನಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತವೆ. ಹೀಗಾಗಿ 315 ವಿಧಿ ಬರಲ್ಲ. ಮೊದಲನೇದು ಬರ್ತಕ್ಕಂಥದ್ದು 324. ಈ 324ನೇ ವಿಧಿ ಚುನಾವಣಾ ಆಯೋಗದ ಕುರಿತು ಏನು ಮಾಡ್ತದೆ ಅಂತಂದ್ರೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತದೆ. ಹೀಗಾಗಿ ಸರಿಯಾದ ಉತ್ತರ 324. ಈ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂಥೇಳಿ ಯಾರನ್ನ ಕರೀತಾರ? ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಿ ಇಲ್ಲಿ ಸೈಮನ್. ಒಂದನೇ ಪ್ರಶ್ನೆ, ಒಂದನೇ ಆಯ್ಕೆ 2 ವುಡ್ರೋ ವಿಲ್ಸನ್, 3 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, 4 ಲೂಥರ್ ಗುಲಿಕ್. ಸೈಮನ್ ಅಂತಕ್ಕಂಥದ್ದು ಬ್ರಿಟಿಷ್ ಅಧಿಕಾರಿ, ಹೀಗಾಗಿ ಇದು ಅಲ್ಲ. ನೆಕ್ಸ್ಟ್ 2 ವುಡ್ರೋ ವಿಲ್ಸನ್ ಅಂತಕ್ಕಂತಹ ವ್ಯಕ್ತಿ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಮಾಡ್ತೀವಿ ಅಂದ್ರೆ ಇಲ್ಲಿ ಕರಿತೀವಿ. ಹೀಗಾಗಿ ಸರಿಯಾದ ಉತ್ತರ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಎಂ.ಎನ್. ಶ್ರೀನಿವಾಸ್. ದಕ್ಷಿಣ ಇಲ್ಲಿ ಇರ್ತಕ್ಕಂಥ ಧರ್ಮ ಮತ್ತು ಸಮಾಜದ ಕುರಿತು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಈ ಒಂದು ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಪುಸ್ತಕದ ಮೂಲಕ ಎಂ.ಎನ್. ಶ್ರೀನಿವಾಸರು ಏನು ಮಾಡ್ಯಾರ ಅಂತಂದರೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಮಾಜಿಕ ವರ್ತನೆ ಅರ್ಥೈಸಿಕೊಳ್ಳುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಎಮ್.ಎಲ್. ಡರ್ಕಿಮ್ ಅವರು. ನೋಡಿ, ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರದಲ್ಲಿ ಇರತಕ್ಕಂತಹ ಎಮ್.ಎಲ್. ಡರ್ಕಿಮ್ ಸಾಮಾಜಿಕ ವರ್ತನೆಯನ್ನು ಅರ್ಥೈಸ್ತಕ್ಕಂತಹ ಒಂದು ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಏನು ಮಾಡ್ಯಾರ ಅಂತಂದ್ರೆ ಹೇಳಿರ್ತಕ್ಕಂಥವರ. ನೆಕ್ಸ್ಟ್ ಪ್ರಶ್ನೆ, ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿ. ಇಲ್ಲ ಬಂದಾಗ ಸಂಕೀರ್ಣತೆ ಬರುವುದಿಲ್ಲ, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬರುವುದಿಲ್ಲ, ಸರಳ ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥವು ಇವು ವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳು. ಹೀಗಾಗಿ ಅವಿಭಕ್ತ ಕುಟುಂಬದ ಲಕ್ಷಣಗಳಂತ ಕೇಳಿದಾಗ ಸರಿಯಾದ ಉತ್ತರ ಸ್ವಯಂಪೂರ್ಣ ಘಟಕ ಅನ್ನುವಂಥದ್ದು ಅವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಒಂದು. ನೆಕ್ಸ್ಟ್ ಪ್ರಶ್ನೆ, ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುವಂಥ ಸಂವಿಧಾನದ ವಿಧಿ. ನೋಡಿ, 1 17ನೇ ವಿಧಿಯ, 2 19ನೇ ವಿಧಿಯ, 3 21ನೇ ವಿಧಿಯ, 4 43ನೇ ವಿಧಿಯ. 43 ಅಲ್ಲ, 21 ಅಲ್ಲ, 19 ಅಲ್ಲ. ಹೀಗಾಗಿ ಸರಿಯಾದ ಉತ್ತರ 17. 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧವನ್ನು ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನಾಗಿ 1955ರಲ್ಲಿ ಜಾರಿಗೆ ತರ್ತಾರೆ. ಈ ಅಂಶವನ್ನು 17ನೇ ವಿಧಿ ಏನು ಮಾಡ್ತದೆ ಅಂದರೆ ನಮಗೆ ಮಾಹಿತಿಯನ್ನು ನೀಡ್ತದೆ. ಹೀಗಾಗಿ 17ನೇ ವಿಧಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರುವಂತಹ ಆದಿವಾಸಿಗಳಂತೇಳಿ ನಾವು ನೋಡಿದಾಗ ಕೊನಾರ್ಕ್, ಲೋಥಾ ಅಥವಾ ಸಾಪುರೋ, ಗಾರೋ, ಕಾಬೂಲ್, ಕಚಾರಿಯೋ, ಆಮೇಲೆ 3ನೇದು ಮಾಲೇರ್, ಪೈಗಾ, ಕೊಂಡಾನು, ಹಾಲಕ್ಕಿ, ಎರಬ ಮತ್ತು ಕೊರಗಾನು.
ಇವುಗಳಲ್ಲಿ ನೋಡಿದಾಗ ಎರಡನೇದು ಗ್ಯಾರೋ, ಕಾಬೂಲ್ ಮತ್ತು ಕವಾರಿ ಅಂತಕ್ಕಂಥದ್ದು ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಆದಿವಾಸಿಗಳಂತೇಳಿ ನಾವೇನು ಮಾಡ್ಬೋದು ಅಂದ್ರೆ ನೋಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಆಡಮ್ ಸ್ಮಿತ್ತರ ಪ್ರಕಾರ ಅರ್ಥಶಾಸ್ತ್ರಜ್ಞ ಪಿತಾಮಹ ಅಂತೇಳಿ ಕರಿತಕ್ಕಂಥ ಆಡಮ್ ಸ್ಮಿತ್ತರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನು? ಇದು ಸಾಮಾಜಿಕ ವರ್ತನೆಯನ್ನು ಅಧ್ಯಯನ ಮಾಡುವುದು, 2 ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡುವುದು, ಜನರ ಸಾಮಾನ್ಯ ಜೀವನದ ವ್ಯವಹಾರಗಳನ್ನು ಅಧ್ಯಯನ ಮಾಡುವುದು, ಅಥವಾ ಸಂಪತ್ತನ್ನು ಅಧ್ಯಯನ ಮಾಡುವುದು. ಇಲ್ಲಿ ನಾವು ನೋಡಿದಾಗ ಅರ್ಥಶಾಸ್ತ್ರ ಅಂತೇಳಿ ನಾವು ಅದನ್ನು ನೋಡಿದಾಗ ಇಲ್ಲಿ ವರ್ತನೆಗಳಿಗೆ ಸಂಬಂಧಿಸಿದ್ದು ಅಲ್ಲ, ಸಾಮಾಜಿಕ ಸಂಸ್ಥೆಗಳಿಗೆ ಮಾತ್ರ ಸಂಬಂಧಿಸಿರ್ತಕ್ಕಂಥ ಅಧ್ಯಯನವೂ ಕೂಡ ಅಲ್ಲ. ಹೀಗಾಗಿ ಇದು ಅಲ್ಲ ಜನರ ಸಾಮಾನ್ಯ ಜೀವನದ ಕೇವಲ ಜನರ ಸಾಮಾನ್ಯ ಜೀವನದ ಬಗ್ಗೆ ಮಾತ್ರ ಅಧ್ಯಯನ ಮಾಡಲ್ಲ, ಒಟ್ಟಾರೆಯಾಗಿ ಅವರ ಸಂಪತ್ತಿನ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅರ್ಥಶಾಸ್ತ್ರ. ಹೀಗಾಗಿ 4ನೇದು ಸರಿಯಾದ ಉತ್ತರ ಸಂಪತ್ತನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಇಂದು ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಅತ್ಯಂತ ಹೆಚ್ಚು ಪಾಲು ಹೊಂದಿರತಕ್ಕಂಥ ವಲಯಗಳು ನಾವು ಪ್ರಾಥಮಿಕ ವಲಯ ಅಂತೇಳಿ ಕರಿತೀವಿ, ದ್ವಿತೀಯ ವಲಯ, ತೃತೀಯ ವಲಯ, ಸಾರ್ವಜನಿಕ ವಲಯ ಅಂಥೇಳಿ ನೋಡ್ತೀವಿ. ಪ್ರಾಥಮಿಕ ವಲಯದಲ್ಲಿ ಕೃಷಿ ಹಲವಾರು ಕ್ಷೇತ್ರಗಳನ್ನು ಸೇರ್ಪಡೆ ಮಾಡೀವಿ. ದ್ವಿತೀಯ ವಲಯದಲ್ಲಿ ನಾವು ಕೈಗಾರಿಕೆಗಳ ಸಂಬಂಧಪಟ್ಟಂಗೆ ನೋಡ್ತೀವಿ ಅಂತಕ್ಕಂಥದ್ದು. ಇನ್ನು 3ನೇ ವಲಯ ಬರ್ತದೆ ತೃತೀಯ ವಲಯ ಅಂತೇಳಿ. ನಾವಂದ್ರೆ ಒಟ್ಟಾರೆಯಾಗಿ ಸೇವೆಗಳನ್ನು ನೀಡ್ತಕ್ಕಂಥ ಒಂದು ವಲಯ ಕ್ಷೇತ್ರ ಅಂತೇಳಿ ಕರಿತೀವಿ. ಜನರಿಗೆ ನೀಡ್ತಕ್ಕಂಥ ಸೇವಾ ವಲಯಗಳೆಲ್ಲವೂ ತೃತೀಯ ವಲಯದಲ್ಲಿ ಬರ್ತದೆ. ಹೀಗಾಗಿ ಇವತ್ತು ಸೇವಾ ವಲಯಗಳೆಲ್ಲವೂ ಸಹಿತ ಆದಾಯವನ್ನು ಹೆಚ್ಚಳವನ್ನು ಮಾಡ್ತಕ್ಕಂಥ ಪಾಲನ್ನು ಒಳಗೊಂಡಿರ್ತಕ್ಕಂಥ ವಲಯಗಳು. ಹೀಗಾಗಿ ತೃತೀಯ ವಲಯಗಳು ಅತಿ ಹೆಚ್ಚು ಪಾಲನ್ನು ಹೊಂದಿರತಕ್ಕಂಥವುಗಳು. ನೆಕ್ಸ್ಟ್, ಭಾರತದ ಬಡ ಜನರನ್ನು ಗುರುತಿಸುವುದಕ್ಕಾಗಿ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದವರು ನೋಡ್ರಿ. ಇಲ್ಲಿಬ್ಬರು ಕೂಡ ಇರತಕ್ಕಂಥದ್ದು ಅಮೃತ್ ಸೇನ್ 2, ಸಿ ರಂಗರಾಜನ್ 3, ಸುರೇಶ್ ಟೆಂಡೂಲ್ಕರ್ 4, ದಾದಾಭಾಯಿ ನವರೋಜಿ. ದಾದಾಭಾಯಿ ನವರೋಜಿನೂ ಕೂಡ ಅಲ್ಲ, ಅಮೃತ್ ಸೇನೂ ಅಲ್ಲ. ವಿಶೇಷವಾಗಿ ಇಲ್ಲಿ ಸುರೇಶ್ ಟೆಂಡೂಲ್ಕರ್ ಹಾಗೂ ಸಿ ರಂಗರಾಜನ್ ಇಬ್ಬರು ಕೂಡ ಭಾರತದ ಬಡ ಜನರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಆದ್ರೆ ಈ ಬಡತನ ರೇಖೆಯನ್ನು ಅಂತೇಳಿ ಪ್ರಶ್ನೆ ಬಂದಾಗ ಬಳಕೆಗೆ ತಂದವರು ಯಾರಪ್ಪ ಅಂತಂದ್ರೆ ಸಿ ರಂಗರಾಜನ್. ಹೀಗಾಗಿ ಸರಿಯಾದ ಉತ್ತರ ಸಿ ರಂಗರಾಜನ್. ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ವಸ್ತುಗಳಿಗೆ ಒಂದು ಉದಾಹರಣೆ ನೋಡ್ರಿ. ಸ್ಪಷ್ಟವಾಗಿ ಕೊಟ್ಟದ, ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ರಾಸಾಯನಿಕ ಅಥವಾ ಬೈಸಿಕಲ್ಗಳು, ಇಂಜಿನಿಯರಿಂಗ್ ಅಥವಾ ಕಲ್ಲಿನ ಕೆತ್ತನೆಗಳು, ಕಂಬಳಿ ಮತ್ತು ರೇಡಿಯೋ ತರಗಳು ಅಥವಾ ಮರಮುಟ್ಟುಗಳು ಅಥವಾ ಕಮ್ಮಾರಿಕೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ವಸ್ತುಗಳು, ವಿಶೇಷವಾಗಿ ಇಲ್ಲಿ ಮರಮುಟ್ಟುಗಳು ಮತ್ತು ಕಮ್ಮಾರಿಕೆ ಅಂತಕ್ಕಂಥದ್ದು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಮೂಲಕ ಏನಾಗ್ತಾವೆ ಅಂತಂದ್ರೆ ವಸ್ತುಗಳು ಉತ್ಪಾದನೆಯಾಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಇವೇನಾಗ್ತಾವೆ ಅಂತಂದ್ರೆ ಹೋಗ್ತಾವ ಅಂತಕ್ಕಂಥದ್ದನ್ನು ನೋಡ್ತೀವಿ. ವಿಶೇಷವಾಗಿ ಏನು ಬಂದ್ರೆ ಸಾಮಾನ್ಯ ಜನರು ಕೈಗಾರಿಕೆಗಳ ಮೂಲಕ ಏನು ಅಂತಾರೆ ಈ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥವು. ನೆಕ್ಸ್ಟ್, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕೇಂದ್ರ ಅಬಕಾರಿ ತೆರಿಗೆ, 2 ಆಮದು ರಫ್ತು ತೆರಿಗೆ, 3 ಸೇವಾ ತೆರಿಗೆ, 4 ಸಂಪತ್ತಿನ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂತೇಳಿ ನಾವು ಬಂದಾಗ ಇಲ್ಲಿ ಸೇವಾ ತೆರಿಗೆಗಳೆಲ್ಲವೂ ಪ್ರತ್ಯಕ್ಷ ತೆರಿಗೆಗಳು. ಸರಿ, ಇವು ಯಾಕೆ ಬರಲಿಲ್ಲ ರೀ? ಸಂಪತ್ತಿನ ತೆರಿಗೆ ನಮಗೆ ಏನಪ್ಪ ಅದನ್ನು ನೇರವಾಗಿ ನಾವೇ ತುಂಬಬೇಕಂತೇನಿಲ್ಲ. ಆಮದು ರಫ್ತು ತೆರಿಗೆಯನ್ನು ಕೂಡ ನಾವು ನೇರವಾಗಿ ತುಂಬಬೇಕಂತಿಲ್ಲ. ಕೇಂದ್ರ ಅಬಕಾರಿ ತೆರಿಗೆಯನ್ನು ಕೂಡ ನಾವು ನೇರವಾಗಿ ತುಂಬಬೇಕಂತಿಲ್ಲ. ಆದರೆ ಸೇವಾ ತೆರಿಗೆ ಅಂತೇಳಿ ಬಂದಾಗ ಯಾರ ಸೇವೆಗಳನ್ನು ಪಡ್ಕೋತಿರ್ತಾರೋ ಅವರೇ ನೇರವಾಗಿ ಏನು ಮಾಡ್ತಾರೆ ಅಂದರೆ ಇವುಗಳಿಗೆ ಪ್ರತ್ಯಕ್ಷವಾಗಿ ತೆರಿಗೆಗಳನ್ನು ನೀಡ್ತಾರೆ. ಹೀಗಾಗಿ ಸೇವಾ ತೆರಿಗೆಗಳೆಲ್ಲವೂ ಪ್ರತ್ಯಕ್ಷ ತೆರಿಗೆಗಳೇ. ನೆಕ್ಸ್ಟ್, ಈ ಕೆಳಕಂಡ ಖಾತೆಯ ಠೇವಣಿಗಳಿಗೆ ಯಾವ ಬಡ್ಡಿಯನ್ನು ಕೊಡುವುದಿಲ್ಲ? ಉಳಿತಾಯ ಖಾತೆ, ಚಾಲ್ತಿ ಖಾತೆನು, ನಿಶ್ಚಿತ ಠೇವಣಿ ಖಾತೆನು, ಆವರ್ತ ಠೇವಣಿ ಖಾತೆನು. ನೋಡಿ, ಇವೆರಡು ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆಗಳಿಗೆ ಬಡ್ಡಿಯನ್ನು ಕೊಡ್ತಾರೆ. ಉಳಿತಾಯ ಖಾತೆಗೂ ಒಂದು ಸ್ವಲ್ಪ ಏನಪ್ಪ ಅಂತಾರೆ ಹಣವನ್ನು ಇಲ್ಲಿ ನೀಡುವಂಥ ಕೆಲಸವನ್ನು ಬಡ್ಡಿ ರೂಪದಲ್ಲಿ ಮಾಡ್ತಾರೆ. ಆದರೆ ಚಾಲ್ತಿ ಖಾತೆಗೆ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ಡಿ ಹಣವನ್ನು ನೀಡೋದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಚಾಲ್ತಿ ಖಾತೆ. ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 15, 1962ರಲ್ಲಿ ಗ್ರಾಹಕರಿಗೆ ಸಂಬಂಧಿಸಿರತಕ್ಕಂತಹ ಹಕ್ಕುಗಳನ್ನು ನೀಡಿದ ಅಮೇರಿಕದ ಅಧ್ಯಕ್ಷರು
ಜಾನ್ ಎಫ್ ಕೆನ್ನಡಿನೋ, ಜಾರ್ಜ್ ವಾಷಿಂಗ್ಟನ್ನು, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟು, ಅಬ್ರಹ್ಯಾಮ್ ಲಿಂಕನ್ನು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. 1967 ಅಂತೇಳಿ ಬಂದಾಗ ಅವಾಗಿನ ಜಾನ್ ಎಫ್ ಕೆನಡಿ ಅಂತಕ್ಕಂಥವರು ಈ ಒಂದು ಗ್ರಾಹಕರಿಗೆ ಸಂಬಂಧಿಸಿರ್ತಕ್ಕಂಥ ಹಕ್ಕುಗಳನ್ನು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ 1ನೇ ಆಯ್ಕೆ ಸರಿಯಾದದ್ದು. ನೆಕ್ಸ್ಟ್, ಭಾರತದ ಮೊದಲು ಷೇರು ಮಾರುಕಟ್ಟೆ. ನೋಡಿರಿ, ಭಾರತದಲ್ಲಿಯೇ ಮೊಟ್ಟ ಮೊದಲನೇದಾಗಿ ಯಾವ ಮಾರುಕಟ್ಟೆ, ಷೇರು ಮಾರುಕಟ್ಟೆ ಸ್ಥಳ ಎಲ್ಲಿ, ಯಾವ ಸ್ಥಳದಲ್ಲಿ ಪ್ರಾರಂಭ ಆಗ್ತೈತಿ? ಏನು ಚೆನ್ನೈದಾಗ ಆಯ್ತು, ಕೋಲ್ಕತ್ತಾದಾಗ ಆಯ್ತು, ಮುಂಬೈದಾಗ ಆಯ್ತು, ಸೂರತ್ನಾಗ ಆಯ್ತು ಅಂತೇಳಿ ನೋಡೋದಾದರೆ ಮುಂಬೈ ಅಂತಕ್ಕಂತಹ ಪ್ರಾಂತ್ಯ, ಬಾಂಬೆ ಅಂತೇಳಿ ಕರಿತೀವಿ ನಾವು. ಭಾರತದ ಮೊದಲ ಷೇರು ಮಾರುಕಟ್ಟೆ ಸ್ಥಳ ಎಲ್ಲಿಪ್ಪ ಅಂತಂದ್ರೆ ಈ ಒಂದು ಮುಂಬೈದೊಳಗಡೆ ಏನಾಗ್ಯದ ಅಂದ್ರೆ ಪ್ರಾರಂಭ ಆಗಿದೆ. ಹೀಗಾಗಿ ಸರಿಯಾದ ಉತ್ತರ ಮುಂಬೈ. ನೆಕ್ಸ್ಟ್, ಯುರೋಪಿನ ದಕ್ಷಿಣದಲ್ಲಿರುವ ಸಮುದ್ರವೇ. ನೋಡಿ, ಯುರೋಪಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸಮುದ್ರ ಯಾವುದು? ಏನು ಬೆರೆಂಟ್ ಸಮುದ್ರನೋ, ಅಟ್ಲಾಂಟಿಕ್ ಸಮುದ್ರನೋ, ಮೆಡಿಟೇರಿಯನ್ ಸಮುದ್ರನೋ ಅಥವಾ ಕಪ್ಪು ಸಮುದ್ರನೋ ಅಂತೇಳಿ ಬರ್ತಾವೆ. ನೋಡಿ, ಪರ್ಟಿಕ್ಯುಲರ್ ಆಗಿ ಯುರೋಪಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸಮುದ್ರ ಅಂತ ಹೇಳಿದಾಗ ಮೆಡಿಟೇರಿಯನ್ ಸಮುದ್ರ ಅನ್ನುವಂಥದ್ದು ನಮ್ಮ ಯುರೋಪಿನ ದಕ್ಷಿಣ ಭಾಗದಲ್ಲಿ ಬರ್ತದೆ ಸಮುದ್ರ ಅಂತಕ್ಕಂಥದ್ದು. ಹೀಗಾಗಿ ಮೆಡಿಟೇರಿಯನ್ ಸಮುದ್ರ ಅಂತೇಳಿ ಸರಿಯಾದ ಆಯ್ಕೆ. ನೆಕ್ಸ್ಟ್, ಆಫ್ರಿಕಾದ ಅತಿ ದೊಡ್ಡ ಸರೋವರಗಳಲ್ಲಿ ದೊಡ್ಡವಾಗಿರ್ತಕ್ಕಂಥ ಸರೋವರ ಯಾವುದು ಅಂತೇಳಿ ಆಫ್ರಿಕಾದ ಸರೋವರ ಅಂತ ಕೇಳ್ತಾರೆ. ಇನ್ನು ಅಲ್ಬರ್ಟ್ ಸರೋವರನು, ಟ್ಯಾಂಗನಿಕ್ ಸರೋವರನು, ನ್ಯಾಸ್ ಸರೋವರನು, ವಿಕ್ಟೋರಿಯಾ ಸರೋವರನು ಅಂತ. ಯಾಕಂದರೆ ಆಫ್ರಿಕಾ ಅಂತ ಹೇಳಿ ಬಂದಾಗ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸರೋವರಗಳ ಯಾವುದಪ್ಪ ಅಂತಂದ್ರೆ ವಿಕ್ಟೋರಿಯಾ ಸರೋವರ ಅನ್ನುವಂಥದ್ದು. ಹೀಗಾಗಿ ಸರಿಯಾದ ಉತ್ತರ ವಿಕ್ಟೋರಿಯಾ ಸರೋವರ. ನೆಕ್ಸ್ಟ್ ಪ್ರಶ್ನೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಉತ್ತರ ಮೇರೂರು ವೃತ್ತ ಇವುಗಳೆರಡೂ ಹಾದು ಹೋಗ್ತಕ್ಕಂಥ ಭೂಖಂಡ ಯಾವುದು? 1 ಆಫ್ರಿಕಾ, 2 ಏಷ್ಯಾ, 3 ಉತ್ತರ ಅಮೇರಿಕಾ, 4 ಆಸ್ಟ್ರೇಲಿಯಾ. ಪರ್ಟಿಕ್ಯುಲರಾಗಿ ಪ್ರಶ್ನೆ ಬಂದಾಗಿಲ್ಲಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಉತ್ತರ ಮೇರು ವೃತ್ತ ಅಂಥೇಳಿ ಬಂದಾಗ ಆಫ್ರಿಕಾ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕಂದರೆ ಇವರು ಮಧ್ಯೆ ಹಾದು ಹೋಗ್ತಕ್ಕಂಥ ಒಂದು ಭೂಖಂಡ ಯಾವುದಪ್ಪ ಅಂತಂದ್ರೆ ಆಫ್ರಿಕಾ. ಕೊನೆಯ ಪ್ರಶ್ನೆ, ಬರ್ಚ್, ಪೀಚ್, ಮ್ಯಾಪಲ್ ಮತ್ತು ಓಕ್ಗಳು ಈ ವಿಧದ ಅರಣ್ಯದಲ್ಲಿರುವ ಪ್ರಮುಖ ಮರಗಳಾಗ್ಯಾವ. ವಿಶೇಷವಾಗಿ ಇವು ಮರುಭೂಮಿಗೆ ಸಂಬಂಧಿಸಿರತಕ್ಕಂತಹ ಮರಗಳ. ಇಲ್ಲಿವರೆಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದಿಷ್ಟು ವಿಷಯಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಮೂಲಕ ಬಿಡಿಸಿದ್ದೇವೆ ಅಂತಾಯಿತು. ಈ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಿದಾಗ ನಮಗೆ ಹೆಚ್ಚಿನ ಪ್ರಶ್ನೆಗಳ ಇಲ್ಲಿ 9, 10, 6, 7 ವಿಷಯಕ್ಕೆ ಸಂಬಂಧಿಸಿರತಕ್ಕಂತಹ ಪಾಠಗಳಿಗೆ ನೋಡಿ. ಸಮಾಜ ವಿಜ್ಞಾನದ 6ನೇ ತರಗತಿ, 7ನೇ ತರಗತಿ, 9 ಮತ್ತು 10 ತರಗತಿಗಳು ಏನಪ್ಪ ಅಂತಂದರೆ ಹೆಚ್ಚಿನ ಪ್ರಶ್ನೆಗಳು ಹೀಗಾಗಿ ಬಂದವ. ನಾವು ಹೆಚ್ಚಿಗೆ ಅಧ್ಯಯನವನ್ನು ಮಾಡಬೇಕಾದಲ್ಲಿ 9 ಮತ್ತು 10ನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುವುದರಿಂದ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯೋದರ ಮುಖಾಂತರವಾಗಿ ಟಿಗಳನ್ನು ಪಾಸ್ ಮಾಡೋದರ ಜೊತೆಗೆ ಹೆಚ್ಚಿನ ಒಂದು ಅಂಕವನ್ನು ಗಳಿಸಬಹುದು. ಇಲ್ಲಿವರೆಗೆ ಏನಾದರೂ ವಿಶ್ಲೇಷಣೆ ಮಾಡಿದ್ದಲ್ಲೇ ತಪ್ಪು ತಡೆಗಳಿದ್ದು ಅಂದ್ರೆ ದಯಮಾಡಿ ಅವುಗಳನ್ನು ಕ್ಷಮಾ ಮಾಡಿ ಮತ್ತಷ್ಟು ನಮ್ಮನ್ನು ಪ್ರೋತ್ಸಾಹಿಸೋದ್ರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಮ್ಗೆ ಆಶೀರ್ವದಿಸಿರಿ. ಮುಂದಿನ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂತಹ ನಿಟ್ಟಿನೊಳಗಡೆ ನನ್ನ ಈ ಒಂದು ವಿಶ್ಲೇಷಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ.